ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಈಗ ಪರಪ್ಪನ ಅಗ್ರಹಾರದಲ್ಲಿದೆ. ಆದರೆ ದರ್ಶನ್ ಅವರು ಈ ಕೇಸ್ನಿಂದ ಬಿಡುಗಡೆ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಬಹಳ ಪ್ರಮುಖವಾಗಿ ಎಲ್ಲರಿಗೂ ಇರುವಂಥ ಪ್ರಶ್ನೆ, ದರ್ಶನ್ ಈ ಕೊಲೆಯಲ್ಲಿ ಪಾಲುದಾರನ? ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆಯಾದಂಥ ಸಂದರ್ಭದಲ್ಲಿ ಅಥವಾ ಸತ್ತಂಥ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. ಯಾಕೆ ಅಂತ ಹೇಳಿದರೆ, ಕೆಲವರು ಹೇಳ್ತಾರೆ ದರ್ಶನ್ ಅವರು ಆ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದು ನಿಜ. ಅದಾದ ನಂತರ ಅವರು ಅವರ ಸಂಗಡಿಗರೇನಿದಾರಲ್ಲ ಅವರಿಗೆ ಹೇಳಿ ಹೋಗಿರ್ತಾರಂತೆ, ಇವನನ್ನು ಇನ್ನೊಂದೆರಡು ಹೊಡೆದು ಹೆದರಿಸಿ ಬಿಟ್ಟು ಕಳಿಸಿ ಅಂತ ಹೇಳಿ ಹೋಗಿರ್ತಾರಂತೆ. ಆದರೆ ದರ್ಶನ್ ಬರೋವಷ್ಟರಲ್ಲಿ ಅಥವಾ ದರ್ಶನ್ ಹೋದ ನಂತರ ಇವರು ಹಿಗ್ಗಾಮುಗ್ಗ ಥಳಿಸಿ ಆತನನ್ನು ಹತ್ಯೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ದರ್ಶನ್ ಇರಲಿಲ್ಲ ಆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಸತ್ತಂಥ ಸಂದರ್ಭದಲ್ಲಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ, ದರ್ಶನ್ ಇರುವಂಥ ಸಂದರ್ಭದಲ್ಲಿನೇ ರೇಣುಕಾಸ್ವಾಮಿ ಜೀವ ಹೋಗಿದೆ, ಆತನಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಆತನ ಮರ್ಮಾಂಗಕ್ಕೆ ಒದ್ದಿದ್ದಾರೆ ದರ್ಶನ್ ಅವರು. ಹಾಗಾಗಿ ದರ್ಶನ್ ಇಲ್ಲಿ ಮೇನ್ ಆರೋಪಿ ಅಂತೆಲ್ಲ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲದರ ನಡುವೆ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ಬಿಡುಗಡೆಗಾಗಿ ಕಾದು ಕೂತಿದ್ದಾರೆ. ಮೊದಲ ದಿನದಿಂದಲೂ ಕೂಡ ನಾವು ಗಮನಿಸ್ತಾನೆ ಇದ್ದೀವಿ, ದರ್ಶನ್ ಫ್ಯಾನ್ಸ್ ದರ್ಶನ್ ಅವರನ್ನ ಬಿಟ್ಟು ಕೊಡ್ತಾ ಇಲ್ಲ, ನಮ್ಮ ಬಾಸ್ ಈ ರೀತಿಯಾದಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ದರ್ಶನ್ ಬಿಡುಗಡೆ ಆಗ್ತಾರೆ ಅಥವಾ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ, ಸಿಕ್ಕರೆ ಯಾವಾಗ ಸಿಗಬಹುದು, ಸಿಗಲಿಲ್ಲ ಅಂದರೆ ಏನು ಕತೆ, ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇದೆ ಎಲ್ಲರಿಗೂ ಕೂಡ. ಆದರೆ ನಾನಿವತ್ತು ಒಬ್ಬ ಲಾಯರ್ ಜೊತೆಗೆ, ಅದು ಹಿರಿಯ ಲಾಯರ್ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರ ನನಗೆ ಗೊತ್ತಾಯಿತು. ಈ ಮೊದಲು ಹಿಂಗೂ ಮಾಡಬಹುದಾ, ಈ ರೀತಿಯೂ ಆಗುತ್ತಾ, ಈ ರೀತಿ ಕಾರಣ ಹೇಳಿಯೂ ಒಬ್ಬ ಆರೋಪಿಯನ್ನು ಬಿಡುಗಡೆ ಮಾಡಬಹುದಾ ಅಥವಾ ಆತನಿಗೆ ಜಾಮೀನು ಕೊಡಿಸಬಹುದಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಆ ಒಬ್ಬ ಲಾಯರ್ ಹೇಳಿದ ಕತೆ ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಇದು ನಿಜ ಕೂಡ. ಹೇಗೆ ದರ್ಶನ್ ಅವರಿಗೆ ಜಾಮೀನು ಸಿಗುವಂಥ ಸಾಧ್ಯತೆ ಇದೆ ಅಂತ ಅಂದರೆ, ಲಾಯರ್ ಹೇಳಿರೋ ಪ್ರಕಾರ, ಒಂದು, ದರ್ಶನ್ ಅವರು ಆ ಸಂದರ್ಭದಲ್ಲಿ ಡ್ರಿಂಕ್ಸ್ ಮಾಡಿ ಹೋಗಿ ಹೊಡೆದಿದ್ರೆ, ಆತನನ್ನು ಕೊಲೆ ಮಾಡಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ದರ್ಶನ್ ಅವರೇ ಮಾಡಿದ್ದಾರೆ ಅಥವಾ ದರ್ಶನ್ ನಶೆಯಲ್ಲಿ ಇದ್ದು ಮಾಡಿದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದರ್ಶನ್ ಅವರು ನಶೆಯಲ್ಲಿ ತೇಲಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೋಗಿ ಹೊಡೆದಿದ್ದಾರೆ. ಹಾಗಾಗಿ ಈ ಕೇಸ್ ನಿಲ್ಲೋದಿಲ್ಲ ಅಂತ ಕೂಡ ಆ ಲಾಯರ್ ಹೇಳ್ತಾ ಇದ್ರು. ಅಂದರೆ ಇದು ಕೂಡ ಲಾ ಪ್ರಕಾರ ಒಂದು ವಿಚಾರ. ಏಕೆ ಅಂತ ಹೇಳಿದರೆ, ಲಾ ನಮಗೆಲ್ಲ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಆದರೆ ಆ ಲಾಯರ್ ಹೇಳಿದ ಕೇಳಿ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಈಗ ಸಾಮಾನ್ಯವಾಗಿ ನಾವು ನಾರ್ಮಲ್ ಇರ್ತೀವಿ, ಏನು ನಶೆ ಪದಾರ್ಥಗಳನ್ನು ಸೇವಿಸಿರೋದಿಲ್ಲ ಅಥವಾ ಕುಡಿದಿರೋದಿಲ್ಲ. ಆಗ ಹೋಗಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದರೆ ಆತನನ್ನು ಅಪರಾಧಿ ಅಂತ ನಾವು ಪರಿಗಣಿಸಬಹುದು. ಆದರೆ ಇನ್ನೇನೋ ಕುಡಿದು ಅಥವಾ ಡ್ರಿಂಕ್ಸ್ ಮಾಡಿ, ಇನ್ನೇನೋ ಉದ್ದೀಪನ ಮದ್ದು ಸೇವಿಸಿ ಅಥವಾ ಈ ಗಾಂಜಾ ಈ ರೀತಿಯಾಗಿ ಡ್ರಗ್ಸ್ ಸೇವಿಸಿ ಹೋಗಿ ಒಬ್ಬರನ್ನು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆಗ ನಾರ್ಮಲ್ ವ್ಯಕ್ತಿ ಆಗಿರೋದಿಲ್ಲ. ಆ ಆರೋಪಿ ನಶೆಯಲ್ಲಿ ಹೋಗಿ ಮಾಡಿಬಿಟ್ಟಿದ್ದಾನೆ, ಈ ರೀತಿಯಾಗಿ ಕಾರಣ ಹೇಳಿ ಜಾಮೀನು ಪಡೆದುಕೊಳ್ಳಬಹುದು ಅಂತ ಆ ಲಾಯರ್ ಹೇಳಿರೋದನ್ನು ನಾನಿವತ್ತು ಗಮನಿಸಿದೆ. ನಿಜಕ್ಕೂ ಆಶ್ಚರ್ಯ ಆಯಿತು, ಈ ರೀತಿಯಾಗಿಯೂ ಕೂಡ ಮಾಡಬಹುದಾ ಅಂತ ಹಾಗಾಗಿ ಈ ಒಂದು ಆ್ಯಂಗಲನ್ನು ಇಟ್ಕೊಂಡು ಈ ರೀತಿಯಾಗಿ ವಾದ ಮಾಡಿ ದರ್ಶನ್ ಅವರಿಗೆ ಜಾಮೀನು ಕೊಡಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಏಕೆ ಅಂತ ಹೇಳಿದರೆ, ಈಗಾಗಲೇ ಕೆಲವರು ಹೇಳಿರೋ ಪ್ರಕಾರ ದರ್ಶನ್ ಅವರು ಡ್ರಿಂಕ್ಸ್ ಮಾಡಿದ್ರು ಆ ದಿನ. ಅಂದರೆ ರೇಣುಕಾಸ್ವಾಮಿಯ ಮೇಲೆ ಸಾಕಷ್ಟು ಸಿಟ್ಟಿತ್ತು ಅವರಿಗೆ. ಹಾಗಾಗಿ ಅಲ್ಲಿಗೆ ಹೋಗೋ ಮುನ್ನ ಒಂದು ಬಾರ್ನಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡಿ ಊಟ ಮಾಡಿ ಹೋಗಿದ್ರು ದರ್ಶನ್ ಅವರು ಅನ್ನೋ ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಇದೇ ವಿಚಾರವನ್ನು ಆಧಾರವಾಗಿಟ್ಕೊಂಡು ದರ್ಶನ್ ಅವರಿಗೆ ಜಾಮೀನು ಕೊಡಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ನೋಡೋಣ ಸ್ನೇಹಿತರೆ, ಏನಾಗುತ್ತೆ, ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ, ಸಿಕ್ಕರು ಯಾವಾಗ ಸಿಗಬಹುದು, ಸಿಗಲಿಲ್ಲ ಅಂದರೆ ಮುಂದಿನ ಕತೆ ಏನು ಅನ್ನೋ ಕುತೂಹಲ ಇದೆ. ಇದರ ಜೊತೆಗೆ ಲಾಯರ್ ಇನ್ನೊಂದು ಮಾತು ಹೇಳಿದ್ರು, ಅಕಸ್ಮಾತ್ ಆಗಿ ದರ್ಶನ್ ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಪ್ರೂವ್ ಆದರೆ ಜೀವಾವಧಿ ಶಿಕ್ಷೆ ಗ್ಯಾರಂಟಿ ಅಂತ ಹಾಗಾಗಿ ಯಾವುದನ್ನು ಕೂಡ ಕಡೆಗಣಿಸುವ ಹಾಗಿಲ್ಲ. ಪೊಲೀಸರು ಬಹಳಷ್ಟು ಕಟ್ಟುನಿಟ್ಟಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ
ಸ್ನೇಹಿತರೆ, ನಿಮಗೆ ನಮ್ಮ ಕಂಟೆಂಟ್ಗಳು ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.